ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಞಾನೇಶ್ವರಿ ಗೀತಾಮೃತ. ಕೃಷ್ಣ ಪರಮಾತ್ಮನು ಅರ್ಜುನನಿಗೆ ಜ್ಞಾನೋಪದೇಶವನ್ನು ಮುಂದುವರಿಸ್ತಾ ಇರ್ತಾನೆ. ಅದರಲ್ಲಿ ಅನೇಕ ವಿಚಾರಗಳನ್ನ ತಿಳಿಸ್ಕೊಟ್ಟು ಗುರುಭಕ್ತಿ ಅಂದರೆ ಏನು ಅಂತ ತಿಳಿಸ್ಕೊಡ್ತಾನೆ. ಇನ್ನು ಚಿತ್ತಸ್ಥೈರ್ಯ ಉಳ್ಳವನ ಲಕ್ಷಣವನ್ನು ಹೇಳುವೆನು ಕೇಳು ಅಂತ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಜೀವನದ ಸಾರ್ಥಕತೆಗೂ ಜ್ಞಾನೋದಯಕ್ಕೂ ಚಿತ್ತಸ್ಥೈರ್ಯವೇ ಸಾಧನ. ಚಿತ್ತಸ್ಥೈರ್ಯ ಇಲ್ಲ ಅಂದರೆ ಯಾವ ಸಾಧನೆಯನ್ನು ಮಾಡೋದಕ್ಕೆ ಸಾಧ್ಯವಿಲ್ಲ. ಅದನ್ನು ಹೇಳ್ತೀನಿ ಕೇಳು ಅರ್ಜುನ ಅಂತ ಹೇಳ್ತಾ ಇದ್ದಾನೆ. ಹೊರಗಿನ ಆಚರಣೆಯಲ್ಲಿ ಚಲಿಸುತ್ತಿರುವ ಮನಸ್ಸಿಗೆ ಸ್ಥಿರತೆಯೂ ಬೇಕು. ಪ್ರಪಂಚದ ತುಂಬ ವಿಷಯ ವಸ್ತುಗಳ ಸುಖಗಳನ್ನು ಅರಸುತ್ತಾ ಹರಡಿಕೊಂಡಿರುವಂಥ ಚಲಿಸುತ್ತಿರುವ ಮನಸ್ಸಿಗೆ ಸ್ಥಿರತೆ ಬೇಕು. ಅದನ್ನು ನಿಲ್ಲಿಸಬೇಕು, ಏಕಾಗ್ರತೆಯನ್ನು ಸಾಧಿಸಬೇಕು. ಅದು ಗೋವು ಮೇವಿಗೆಂದು ಅರಣ್ಯಕ್ಕೆ ಹೋಗಿದ್ದರೂ ತನ್ನ ವಾತ್ಸಲ್ಯವನ್ನೆಲ್ಲ ಕರುವಿನ ಮೇಲಿರುವಂತೆ ಪತಿ ಪ್ರೇಮದಿಂದ ಕೂಡಿರುವ ಸ್ತ್ರೀಯು ಮೃತ್ಯು ಹೊಂದುವ ನಿಜಪತಿಯೊಡನೆ ಸಹಗಮನಕ್ಕೆ ಸಿದ್ಧಳಾಗುವಂತೆ. ಅಂದರೆ ಇಲ್ಲಿ ಪ್ರತಿಯೊಬ್ಬ ಸ್ತ್ರೀಯು ಪತಿ ಮರಣಿಸಿದೊಡನೆ ಸಹಗಮನಕ್ಕೆ ಸಿದ್ಧಳಾಗಬೇಕು ಅಂತ ಅಲ್ಲ. ಹಿಂದಿನ ಕಾಲದಲ್ಲಿದ್ದಂಥ ಆ ಕಾಲಮಾನದಲ್ಲಿದ್ದಂಥ ಒಂದು ಪದ್ಧತಿಯನ್ನು ಇಲ್ಲಿ ಸೂಚಿಸಿದ್ದಾರೆ ಅಷ್ಟೇ. ಅಂದರೆ ಯಾರ ಬಗ್ಗೆ ಹೆಚ್ಚು ಪ್ರೇಮವನ್ನು ಇಟ್ಟಿರ್ತಾರೋ ಅವರು ಅವರ ಧ್ಯಾನದಲ್ಲೇ ತದೇಕ ಚಿತ್ತರಾಗಿರುವಂತೆ ಮತ್ತು ಯಾವ ದೂರದೇಶಕ್ಕೆ ಹೋಗಿದ್ದರೂ ತಾನು ಊತಿಟ್ಟಿರುವ ಧನವನ್ನೇ ಸದಾ ಚಿಂತಿಸುತ್ತಿರುವಂತೆ. ಅಂದರೆ ಏಕಾಗ್ರತೆ ಅಂತಕ್ಕಂಥದ್ದು ಯಾಗೆಲ್ಲ ಇರ್ತದೆ, ಯಾವ ಥರ ಇರ್ತದೆ ಅನ್ನೋದನ್ನು ಇಲ್ಲಿ ತಿಳಿಸ್ತಾರೆ. ಅದು ಯಾವನು ಶರೀರ ಸಂಬಂಧವಾದ ಕಾರ್ಯಗಳಲ್ಲಿ ನಿರತನಾಗಿದ್ದರೂ ನಿಶ್ಚಲ ಮನಸ್ಸಿನಿಂದ ಇರುವನೋ ಅವನೇ ಸ್ಥಿರಮತಿಯು. ಮೇಘಗಳು ವೇಗವಾಗಿ ಓಡುತ್ತಿದ್ದರೂ ಆಕಾಶವು ಓಡದಿರುವಂತೆ. ಮೋಡಗಳು ಓಡ್ತಾ ಇರ್ತವೆ, ಆಕಾಶ ಚಲಿಸೋದಿಲ್ಲ. ಅಥವಾ ತಾರಾಗಣಗಳು ಓಡುತ್ತಿದ್ದರೂ ಧ್ರುವತಾರೆಯು ಚಲಿಸದಿರುವಂತೆ, ದಾರಿ ಹೋಕರೊಡನೆ ದಾರಿಯು ನಡೆಯದಿರುವಂತೆ ಈ ಪಾಂಚಭೌತಿಕ ಶರೀರ ವ್ಯಾಪಾರದಿಂದ ಆತನ ಅಂತರಂಗವು ಚಲಿಸುವುದಿಲ್ಲ. ಯಾರ ಅಂತರಂಗ? ಸ್ಥಿರಮತಿಯನ್ನು ಪಡೆದಂಥವನ ಅಂತರಂಗ ಚಲಿಸೋದಿಲ್ಲ. ಶರೀರದ ವ್ಯಾಪಾರ ನಡೀತಾ ಇರ್ತದೆ. ಬಿರುಗಾಳಿಯು ವೇಗವಾಗಿ ಬೀಸುತ್ತಿದ್ದರೂ ಪೃಥ್ವಿಯು ಚಲಿಸದಿರುವಂತೆ ಪರಿಪರಿಯ ದಾರಿದ್ರ್ಯ ದುಃಖವು ಬಂದು ಆತನ ಮನಸ್ಸನ್ನು ಪೀಡಿಸುತ್ತಿದ್ದರೂ ಆತನು ದೀನತೆಯಿಂದ ಸಂತಾಪಗೊಳ್ಳನು. ಶರೀರಕ್ಕೆ ಬೇಕಾದ್ದು ಬರಲಿ, ಆತನು ಮಾತ್ರ ಪರಿತಾಪಗೊಳ್ಳೋದಿಲ್ಲ. ಮತ್ತು ಆತನ ಶರೀರಕ್ಕೆ ಮೃತ್ಯು ಬಾಧೆಯು ಬಂದರೂ ಸಹ ಅವನು ವ್ಯಾಕುಲ ಪಡನು. ವಿಷಯ ವಾಸನೆ ಇತ್ಯಾದಿಗಳ ಆವೇಶದಿಂದ ಆತನ ಮನಸ್ಸು ತಳಮಳಗೊಳ್ಳದು. ಸಂತ ಶಿಶುನಾಳ ಶರೀಫರು ಹೇಳ್ತಿದ್ರು, ಎಂತೆಂಥದೆಲ್ಲಾನು ಬರಲಿ ಚಿಂತೆ ಎಂಬುದು ಸಾವಿರವಿರಲಿ, ಎಂತೇನೆಂಬುದು ತೋರಿದ ಗುರುವಿನ ಅಂತಃಕರಣ ತಪ್ಪದೇ ಕಾಯಲಿ ಅಂತ. ಅದರಲ್ಲಿ ಅವ್ರು ಹೇಳ್ತಿದ್ರು, ಬಡತನೆಂಬುದು ಕಡೆತನಕ್ಕಿರಲಿ, ಮಡದಿ ಮಕ್ಕಳು ಮಸಣಕ್ಕೆ ಹೋಗಲಿ, ಅದ್ದಕ್ಕಾಗಿ ಹರ್ಕೊಂಡು ತಿನ್ನಲಿ, ಎಲ್ಲವನ್ನೂ ಹೇಳೋರು. ಈ ಶರೀರ ಬೇಕಾದ ಚಿತ್ರಹಿಂಸೆಗೊಳಗಾಗಲಿ, ಆದರೆ ಗುರುವಿನ ಅಂತಃಕರಣ ಮಾತ್ರ ನನ್ನನ್ನು ಕಾಯ್ತಾ ಇರಲಿ, ಕಾಪಾಡಲಿ ಅಂತೇಳಿ ಗುರುವಿಚರಣದಲ್ಲಿ ಸ್ಥಿರಮತಿಯನ್ನು ಇಟ್ಕೊಂಡಿದ್ರು. ಈ ರೀತಿಯಲ್ಲಿ ಯಾರು ಸ್ಥಿರತೆಯನ್ನು ಕಾಯ್ದುಕೊಳ್ತಾರೋ ಅವರು ತಪ್ಪದೆ ಯಶಸ್ಸನ್ನು ಸಾಧಿಸ್ತಾರೆ. ನಿಂದೆ, ಅಪಮಾನ ಅಥವಾ ಕಾಮ ಕ್ರೋಧಾದಿ ಉಪದ್ರವಗಳಿಂದ ಆತನ ಮನಸ್ಸು ಲೇಷವಾದರೂ ಚಲಿಸದು. ಸ್ಥಿರಮತಿ ಉಳ್ಳವನ ಮನಸ್ಸು ಚಲಿಸದು. ಆಕಾಶವು ಮೇಲೆ ಮುರಿದು ಬಿದ್ದರೂ ಭೂಮಿಯೇ ಓಳಾದರೂ ಆತನ ಚಿತ್ತವೃತ್ತಿಯು ಬದಲಾಗದು. ಹೂವಿನಿಂದ ಹೊಡೆದ ಪೆಟ್ಟಿಗೆ ಆನೆಯು ಚಲಿಸದಿರುವಂತೆ ಮೂರ್ಖರ ದುರ್ವಚನಗಳ ಪ್ರಹಾರಕ್ಕೆ ಆತನ ಮನಸ್ಸು ಚಲಿಸದು. ಕ್ಷೀರ ಸಮುದ್ರವನ್ನು ಮತಿಸುವಾಗ ಉದಯಿಸಿದ ಅಲೆಗಳ ಮುಂದೆ ಮಂದರ ಪರ್ವತವು ತಲೆ ತಗ್ಗಿಸದಿರುವಂತೆ, ಅರಣ್ಯವನ್ನು ಸುಡುವ ಬೆಂಕಿಯಿಂದ ಆಕಾಶವು ದಹಿಸದಿರುವಂತೆ, ಲೋಕದಲ್ಲಿ ಇಂದ್ರಿಯಗಳು ವಿಷಯವನ್ನು ಸೋಂಕಿದಾಗ ಉಂಟಾಗುವ ಸುಖ ದುಃಖಾದಿ ಉಪದ್ರವಗಳಿಂದ ಆತನ ಮನಸ್ಸು ಲೇಷವಾದರೂ ವಿಚಲಿತವಾಗದು. ಇಲ್ಲಿ ಇಷ್ಟೆಲ್ಲ ಉದಾಹರಣೆಗಳನ್ನ ಕೊಟ್ಟರು, ಯಾಕಂದರೆ ನಮಗೆ ಚೆನ್ನಾಗಲಿ ಅರ್ಥ ಆಗಲಿ ಅಂತ. ಆದರೆ ಕಡೆ ಲೈನ್ ಭಾಳ ಇಂಪಾರ್ಟೆಂಟು. ಏನು? ಲೋಕದಲ್ಲಿ ಇಂದ್ರಿಯಗಳು ವಿಷಯಗಳನ್ನು ಸೋಂಕಿದಾಗ
ಉಂಟಾಗುವ ಸುಖ ದುಃಖಾದಿ ಉಪದ್ರವಗಳಿಂದ ಆತನ ಮನಸ್ಸು ಲೇಶವಾದರೂ ವಿಚಲಿತವಾಗದು. ವಿಷಯ ವಸ್ತುಗಳ ಸುಖಗಳು ಇಂದ್ರಿಯಗಳಿಗೆ ಸ್ಪರ್ಶವಾದ ತಕ್ಷಣ ಎಂಥವರಾದರೂ ಅಲುಗಾಡಿ ಬಿಡ್ತಾರೆ. ಆದರೆ ಸ್ಥಿರಮತಿಯಾದವನು ಅವುಗಳಿಗೆ ವಿಚಲಿತನಾಗುವುದಿಲ್ಲ. ಕಲ್ಪಾಂತವಾದರೂ ಆತನಿಗಿರುವ ಧೈರ್ಯವೆಂಬ ಸಾಮರ್ಥ್ಯವು ಕದಲದು. ಹೇ ಅರ್ಜುನ, ಸ್ಥೈರ್ಯವೆಂಬ ಹೆಸರಿಂದ ವರ್ಣಿಸಲ್ಪಟ್ಟ ಗುಣವು ಆತನ ಮನಸ್ಸಿನ ಸ್ಥಿರತೆ ಎಂದು ತಿಳಿ. ಈ ಪ್ರಕಾರ ಮನಸ್ಸಿನಿಂದಲೂ ಶರೀರದಿಂದಲೂ ನಿಶ್ಚಲತ್ವವು ಸಿದ್ಧಿಸಿದವರನ್ನು ತೆರೆಯಲ್ಪಟ್ಟ ಜ್ಞಾನ ಭಂಡಾರವೆಂದು ತಿಳಿ. ಉರುಗ, ಭೂತ, ಪಿಶಾಚಿ, ಬ್ರಹ್ಮ ರಾಕ್ಷಸಾದಿಗಳು ಇದ್ದರೂ ನಿಷ್ಠಾವಂತನಾದ ಪುರುಷನು ತನ್ನ ಮನೆಯನ್ನು ತೊರೆಯದಿರುವಂತೆ, ಏನು ಹೇಳ್ತಾ ಇದ್ದಾರೆ ಅಲ್ಲಿ, ಈಗ ಒಂದು ಮನೆಯಲ್ಲಿ ಹಾವು ಸೇರ್ಕೊಬಿಟ್ಟಿರ್ತವೆ, ಉರುಗ ಸೇರ್ಕೊಬಿಟ್ಟಿರ್ತವೆ, ಭೂತ, ಪಿಶಾಚಿ, ಬ್ರಹ್ಮ ರಾಕ್ಷಸಾದಿಗಳು ಸೇರ್ಕೊಬಿಟ್ಟಿರ್ತವೆ. ಆಯಿತಾ? ಎಲ್ಲಿ? ಮನೆ ಒಳಗೆ. ಆಗೇನಾಗುತ್ತೆ, ನಾವು ಶಾಸ್ತ್ರವನ್ನು ಕೇಳೋದು, ಪಂಚಾಂಗವನ್ನು ಓದಿಸೋದು, ಮತ್ತು ಅದಕ್ಕೆ ಅನೇಕ ರೀತಿಯ ಬಿಡುಗಡೆಯನ್ನು ಮಾಡ್ತಕ್ಕಂಥ ಅನೇಕ ಕಾರ್ಯಗಳನ್ನ, ಶುದ್ಧೀಕರಣ ಕಾರ್ಯಗಳನ್ನೆಲ್ಲ ಮಾಡ್ತೀವಿ. ಕೆಲವ್ರು ಹೇಳ್ತಾರೆ 5 ತಿಂಗಳು ಮನೆ ಬಿಟ್ಟು ಹೊರಟೋಗ್ಬಿಡಿ ಬೀಗ ಹಾಕ್ಕೊಂಡು, ಆಮೇಲೆ ಬಂದು ಬಾಗಿಲು ತೆಗೀರಿ. ಇವೆಲ್ಲ ಹಳ್ಳಿಗಳ ಕಡೆ ನಾವು ಈಗಲೂ ಸಾಧಾರಣವಾಗಿ ನೋಡ್ತಾ ಇರ್ತೀವಿ. ಯಾರಾದರೂ ಸತ್ತೋಯ್ತು ಅಂದರೆ 3 ತಿಂಗಳು ಮನೆ ಬೀಗ ಹಾಕಬೇಕು, 5 ತಿಂಗಳು ಮನೆ ಬಾಗಿಲು ಬೀಗ ಹಾಕಬೇಕು, ಮನೆ ಬಾಗಿಲು ತೆರೀಬಾರ್ದು, ಒಂಟಿಯಾಗಿ ಬಿಡಬೇಕು ಅಂತೆಲ್ಲ ಹೇಳ್ತಾ ಇರ್ತಾರೆ. ಇಲ್ಲಿಯೂ ಕೂಡ ಒಬ್ಬರು ಮನೆಯಲ್ಲಿ ಹಾವು ಸೇರ್ಕೊಬಿಡ್ತದೆ, ಭೂತ ಪಿಶಾಚಿ ಬ್ರಹ್ಮ ರಾಕ್ಷಸಾದಿಗಳು ಸೇರ್ಕೊಬಿಡ್ತಾರೆ. ಆಗ ಅವ್ರು ಏನು ಮಾಡ್ತಾರೆ, ಮನೆಯನ್ನು ಬಿಟ್ಟು ಹೊರಟೋಗ್ತಾರೆ. ಆದರೆ ನಿಷ್ಠಾವಂತನಾದ ಪುರುಷ ಇವೆಷ್ಟು ಇದ್ರೂ, ಹಾವಿದ್ರೂ, ಪಿಶಾಚಿ ಇದ್ರೂ, ಬ್ರಹ್ಮ ರಾಕ್ಷಸ ಇದ್ರೂ ಕೂಡ ತನ್ನ ಮನೆಯನ್ನು ತಾನು ಬಿಟ್ಟು ಹೋಗೋದಿಲ್ಲ. ತನ್ನ ಮನೆಯನ್ನು ತೊರೆಯದಿರುವಂತೆ, ಯೋಧನು ಯುದ್ಧ ಸಮಯದಲ್ಲಿ ಆಯುಧಗಳನ್ನು ಮರೆಯದಿರುವಂತೆ, ಲೋಭಿಯು ತನ್ನ ಧನವನ್ನು ಕಣ್ಣುಗಳಿಂದ ಮರೆಯಾಗಗೊಳಿಸದಂತೆ, ತಾಯಿಯು ತನ್ನ ಏಕಮಾತ್ರ ಪುತ್ರನನ್ನು ಸದಾ ಪ್ರೇಮಿಸುತ್ತಿರುವಂತೆ, ಅಥವಾ ಜೇನು ಹುಳುವಿಗೆ ಸದಾ ತನ್ನ ಗೂಡಿನ ಮೇಲೆಯೇ ಆಸಕ್ತಿ ಇರುವಂತೆ, ಯಾವನು ಸದಾ ಪ್ರೇಮ ಹೃದಯದಿಂದ ಭಗವಂತನಲ್ಲಿಯೇ ರಮಿಸುವನೋ, ಯಾವನು ಇಂದ್ರಿಯ ದ್ವಾರಗಳಲ್ಲಿ ಮನಸ್ಸಿನಿಂದ ಅನುಸರಿಸದೆ ದೂರವಾಗಿರುವನೋ, ಅಂತಹ ಸತ್ಪುರುಷನ ಸ್ವರೂಪವನ್ನು ಎಷ್ಟೆಂದು ವರ್ಣಿಸಲಿ. ಭೋಗ ವಸ್ತುಗಳಿಂದ ಪತ್ನಿ ಪುತ್ರಾದಿಗಳ ಹೆಸರು ಆತನ ಕಿವಿಗೆ ಬಿದ್ದರೂ ಜ್ಞಾನವು ನಶಿಸುವುದೇನೋ ಎಂದು ಭಯಪಡುವನು. ಆಶೆ ಎಂಬ ಡಾಕಿನಿಯ ಪರಿಸ್ಥಿತಿಯನ್ನು ತಿಳಿಯುತ್ತಲೇ ಕೊರಳನ್ನು ಇಸುವುದಕ್ಕೆ ಬರುವಳೆಂದು ಭಯಗೊಳ್ಳುವನು. ಮತ್ತು ಈ ಲೋಕದಲ್ಲಿ ಯಾವನು ಈ ರೀತಿ ಇಂದ್ರಿಯ ಪ್ರವೃತ್ತಿಗಳನ್ನೆಲ್ಲ ನಿಗ್ರಹಿಸಿರುವನೋ, ಯಾವನು ದೇಹವು ಕೃಶಿಸಿ ಪ್ರಾಣವು ಹೋಗುವ ಸಮಯದವರೆಗೂ ಮನಸ್ಸನ್ನು ಪ್ರವೃತ್ತಿಗೆ ವಶಪಡಿಸದೆ ಶಮದಮಾದಿಗಳಿಂದ ನಿಯಮಿಸಿ ಶಾಶ್ವತವಾಗಿ ಕಾವಲು ಕಾಯುತ್ತಾ ಎಚ್ಚರಿಕೆಯಿಂದ ಇರುವನೋ, ಯಾವನು ಮೂಲಾಧಾರ ಅಂದರೆ ಗುದಸ್ಥಾನ, ಮಣಿಪೂರಕ ಅಂದರೆ ನಾಭಿಸ್ಥಾನ, ವಿಶುದ್ಧ ಅಂದರೆ ಕಂಠಸ್ಥಾನ ಎಂಬ ಚಕ್ರತ್ರಯಗಳಲ್ಲಿ ಮೂಲಬಂಧ, ಉಡ್ಯಾಣಬಂಧ, ಜಲಾಂಧರ ಬಂಧಗಳನ್ನು ಸ್ಥಿರಪಡಿಸಿರುವನೋ. ಅಂದರೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಓದ್ಕೊಂಡು ಹೋದರೆ ನಿಮಗೆ ಕೆಲವೊಂದು ವಿಚಾರಗಳು ಅರ್ಥ ಆಗದೆ ಇರ್ಬೋದು. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಈ ಅಂತಃಕರಣ ಶುದ್ಧಿಯನ್ನು ಮಾಡ್ಕೊಳ್ಬೇಕಾದ್ರೆ ಕುಂಭಕ ಪ್ರಾಣಾಯಾಮದ ಯೋಗ ಸಾಧನೆಯನ್ನು ಅವಶ್ಯವಾಗಿ ಮಾಡಲೇಬೇಕು. ನಿಷ್ಕಾಮ ಕರ್ಮವನ್ನು ಮಾಡಬೇಕು, ಭಕ್ತಿಯನ್ನು ಮಾಡಬೇಕು, ಜ್ಞಾನದ ವಿಚಾರವನ್ನು ತಿಳಿದು ನೋಡಬೇಕು, ಧ್ಯಾನ ಮಾಡಬೇಕು, ಇಷ್ಟೆಲ್ಲ ಇರ್ತದೆ. ಮತ್ತು ಅವನು ಅತ್ಯಂತವಾಗಿ ಈ ಸಾಧನೆಯನ್ನು ಮಾಡಬೇಕಾದ್ರೆ, ಈ ಪ್ರಾಣಾಯಾಮದ ಸಾಧನೆಯನ್ನು ಮಾಡಬೇಕಾದ್ರೆ ಈ ಕುಂಡಲಿನಿ ಅಂತಕ್ಕಂಥದ್ದು ಮಹಾಪ್ರಾಣವಾಯು ಇದ್ದು ಚಕ್ರಗಳ ಮೂಲಕ ಭೇದಿಸ್ಕೊಂಡು ಹೋಗ್ತಾ ಇರ್ತದೆ. ಈ ರೀತಿಯಲ್ಲಿ ಸಾಧನೆಯನ್ನು ಮಾಡಬೇಕಾದ್ರೆ ಮೂಲಾಧಾರ ಅಂದರೆ ಗುದಸ್ಥಾನ, ಮಣಿಪೂರಕ ಅಂದರೆ ನಾಭಿಸ್ಥಾನ, ವಿಶುದ್ಧ ಅಂದರೆ ಕಂಠಸ್ಥಾನ ಎಂಬ ಚಕ್ರತ್ರಯದಲ್ಲಿ ಮೂಲಬಂಧ, ಉಡ್ಯಾಣ ಬಂಧ, ಜಾಲಂಧರ ಬಂಧನ, ಈ ಬಂಧನವನ್ನು ಮಾಡಬೇಕು. ಇದು ಯೋಗ ಸಾಧನೆಯನ್ನು ಮಾಡ್ತಕ್ಕಂಥವ್ರಿಗೆ ಗೊತ್ತಿರ್ತಕ್ಕಂಥ ಇದು ಸಾಧನೆ. ಈಗ ಗುದಸ್ಥಾನದಲ್ಲಿ ಮೂಲಾಧಾರದಲ್ಲಿ ಯಾರು ಮಣಿಪೂರಕ ಇವುಗಳಲ್ಲಿ ಬಂದಾಗ ಮೂಲಬಂಧ ಅಂತ ಮಾಡ್ತಾರೆ. ಗುದಸ್ಥಾನದಲ್ಲಿ ಅಂದರೆ ಒಂದು ಶುದ್ಧವಾದ ಬಿಳಿ ಬಟ್ಟೆಯನ್ನು ಸಿಂಬಿ ಆಕಾರದಲ್ಲಿ ಸುತ್ತಿ, ಕಾಲಿನ ಬೆರಳಗ ಹತ್ರ ಅದನ್ನು ಸುತ್ತಿ ಗುದದ್ವಾರದಲ್ಲಿ ಅದನ್ನು ಇಟ್ಕೊಳ್ತಾರೆ. ಯಾಕಂದರೆ
ಕುಂಡಲಿನಿ ಎದ್ದು ಹೊರಮುಖವಾಗಿ ಹೋಗುವುದಂತೆ ಚಕ್ರಗಳ ಮೂಲಕ ಹತ್ತಲಿಕ್ಕೆ ಸಹಾಯವಾಗುವಂತೆ ಅದನ್ನು ಇಟ್ಕೊಳ್ತಾರೆ. ಮತ್ತು ಮಣಿಪೂರಕ ಅಂದರೆ ನಾಭಿಸ್ಥಾನ ಮತ್ತು ವಿಶುದ್ಧ ಸ್ಥಾನ ಕಂಠಸ್ಥಾನದಲ್ಲಿ ವಿಶುದ್ಧ ಚಕ್ರ. ಇವುಗಳಲ್ಲಿ ಉಡ್ಯಾಣ ಬಂಧ ಮತ್ತು ಜಾಲಂಧರ ಬಂಧನ ಇವುಗಳನ್ನು ಮಾಡ್ತಾರೆ. ಇವುಗಳನ್ನ ನೀವು ಇಷ್ಟ ಬಂದಂತೆ ಅನುಸರಿಸುವಂತಿಲ್ಲ. ಆಯಾ ಯೋಗ ಸಾಧನೆಯನ್ನು ತಿಳಿದಿರ್ತಕ್ಕಂಥವರಲ್ಲಿ ಚೆನ್ನಾಗಿ ತಿಳಿದು ಮಾಡಬೇಕು. ಯಾಕಂದರೆ ನಾವುಗಳು ಯಾರೋ ಈಗ ಚಕ್ರಗಳಲ್ಲಿ ಕುಂಡಲಿನಿಯನ್ನು ಹತ್ತಿಸ್ಕೊಂಡು ಹೋಗುವಷ್ಟು ಮಟ್ಟಿಗೆ ದೊಡ್ಡ ಸಾಧನೆಯನ್ನು ಯಾರೋ ಮಾಡಿರೋದಿಲ್ಲ. ನಾನು ಮೂಲಾಧಾರಕ್ಕೆ ಹೋಗ್ಬಿಟ್ಟೆ, ಸಹಸ್ರಾರಕ್ಕೆ ಹೋಗ್ಬಿಟ್ಟೆ, ಮತ್ತು ಮಣಿಪುರ ಚಕ್ರವನ್ನು ನೋಡ್ಬಿಟ್ಟೆ, ವಿಶುದ್ಧ ಚಕ್ರವನ್ನು ನೋಡ್ಬಿಟ್ಟೆ, ಆಜ್ಞಾ ಚಕ್ರದಲ್ಲಿ ಕೂತ್ಕೊಂಡಿದ್ದೀನಿ ಈಗ ನಾನು ಅಂತ ಎಲ್ಲ ಹೇಳ್ತಾ ಇರ್ತಾರೆ. ಅದೆಲ್ಲ ನಾನು ಹೋಗಿದ್ದೀನಿ ಅಂತ ಭಾವಿಸ್ಕೊಂಡು ಹೋಗಿರ್ತಕ್ಕಂಥದ್ದು ಹೊರತು ನಿಜವಾಗಿ ಸಾಧನೆಯನ್ನು ಆ ಮಟ್ಟಕ್ಕೆ ಹೋಗಿರೋಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಮೂಲಾಧಾರ ಚಕ್ರವನ್ನು ಭೇದಿಸಬೇಕಾದ್ರೇ ಸಾಧಕ ಈ ಜಗತ್ತಿನಲ್ಲಿ ಅನೇಕ ಪಲ್ಟಿ ಹೊಡೆದ್ಬಿಟ್ಟಿರ್ತಾನೆ. ಅದರಿಂದ ಕೇವಲ ಭಾವನೆಯಿಂದಲ್ಲ, ಇದು ನಿಜ ಸಾಧನೆಯಲ್ಲಿ ಹೇಳ್ತಾ ಇರೋದು. ಅದರಿಂದ ಹುಷಾರಾಗಿ ಮಾಡಬೇಕು. ಇವುಗಳನ್ನೆಲ್ಲ ಪಡಿಸಿರುವನು ಮತ್ತು ಇಡಾಪಿಂಗಳ ಎಂಬ 2 ನಾಡಿಗಳ ಮಧ್ಯದಲ್ಲಿ ಮೆರೆಯುತ್ತಿರುವ ಸುಷುಮ್ನೆಯಲ್ಲಿ ಚಿತ್ತವನ್ನು ಲಯಪಡಿಸಿ ಚೈತನ್ಯದೊಡನೆ ರಮಿಸುತ್ತಾ ಸಮಾಧಿ ಶಯ್ಯೆಯ ಮೇಲೆ ಕೈಕಾಲುಗಳನ್ನು ಕಟ್ಟಿ ಅಂತಃಕರಣವನ್ನು ಮಲಗಿಸುವನೋ ಅಂತಹವನೇ ಅಂತಃಕರಣವನ್ನು ಚೆನ್ನಾಗಿ ನಿಗ್ರಹಿಸಿದವನೆಂದು ತಿಳಿ. ಈ ಪ್ರಕಾರ ಯಾವನು ನಿಗ್ರಹ ಅಂತಃಕರಣದಿಂದ ಸರ್ವೋತ್ತಮವಾದ ಜ್ಞಾನವನ್ನು ಸಂಪಾದಿಸಿ ಸದಾ ಪ್ರಶಾಂತನಾಗಿರುವನು, ಯಾವನು ಅಂತಃಕರಣವನ್ನು ಶಾಂತ ಸ್ಥಿತಿಯಲ್ಲಿ ಇಟ್ಟುಕೊಂಡಿರುವನೋ ಆತನನ್ನು ಜ್ಞಾನಮೂರ್ತಿ ಎಂದು ತಿಳಿ ಅಂತ ಇಲ್ಲಿ ಕೃಷ್ಣನು ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಅಂದರೆ ಅಂತಃಕರಣವನ್ನು ಶುದ್ಧಿ ಮಾಡುವುದು ಒಂದು ದೊಡ್ಡ ಸಾಧನೆ, ಆದರೆ ಅಂತಃಕರಣವನ್ನು ಶಾಂತಗೊಳಿಸುವುದು, ಅಂತಃಕರಣವನ್ನು ಪ್ರಶಾಂತಗೊಳಿಸಿ ನಿಗ್ರಹ ಮಾಡಿಡುವುದು ಕೂಡ ಒಂದು ದೊಡ್ಡ ಸಾಧನೆ. ಅಂದರೆ ಅಂತಃಕರಣಕ್ಕೆ ಇಲ್ಲಿ ಜಾಗವೇ ಇಲ್ಲ, ಅಂಥವನನ್ನು ಮಾತ್ರ ಇಲ್ಲಿ ನಿಜವಾಗಿ ಜ್ಞಾನಮೂರ್ತಿ ಅಂತ ಕರೀತಾರೆ ಅಂತ ಕೃಷ್ಣ ಪರಮಾತ್ಮನು ಹೇಳ್ತಾ ಇದ್ದಾನೆ. ಇದು ನಿಮ್ಮ ಊಹೆಗೂ ನಿಲುಕದ ಮಾತಾಗಿರೋದ್ರಿಂದ ಅನುಭವಕ್ಕೆ ಚೆನ್ನಾಗಿ ತಂದುಕೋಬೇಕು ಈ ವಿಚಾರವನ್ನು. ಮುಂದಿನ ಆಡಿಯೋದಲ್ಲಿ ಮುಂದಿನ ವಿಚಾರವನ್ನು ತಿಳಿಸ್ಕೊಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.